ಹಾಯ್ ಹಲೋ ಎವ್ರಿವನ್. ಸೊ ಡೇ Okay, 12 ಆಫ್ good 30 ಡೇಸ್ ಆರ್ಟ್ morning. ಚಾಲೆಂಜ್ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇಷ್ಟು ದಿವಸ ನನಗೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿಲ್ಲ, ಯಾಕೆಂದ್ರೆ ತುಂಬಾ ಕೆಲಸ ಇತ್ತು, ಮತ್ತೆ ನಾನು ಹೆಲ್ತ್ ಇಶ್ಯೂ ಬೇರೆ ಇತ್ತು. ಸೊ ಅದಕ್ಕೆ ಇವತ್ತಿಂದ ನಾರ್ಮಲ್ ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ನಾರ್ಮಲ್ ಎದ್ದಾದ್ಮೇಲೆ ಹಾಲಿಟ್ಮೇಲೆ ಕಾಯಿಸೋಣ, ಇವತ್ತು ಈ ವೆದರ್ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಡೋರ್ ತೆಗ್ದೆ. ಸೊ ಸಿಕ್ಕಾಪಟ್ಟೆ ಚಳಿ ಇತ್ತು ಅಂತ ಅನ್ಕೊಂಡಿದ್ದೆ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಇತ್ತು. ಸೊ ಸ್ಮೋಕಿ ಬೇರೆ ವೆಯ್ಟ್ ಮಾಡ್ತಾ ಇದ್ದ ಈಚೆ ಹೋಗಿ ನೋಡ್ಬೇಕು ಅಂತ. ಅದಾದ್ಮೇಲೆ ನಾನು ಫಸ್ಟ್ ಗೇಟ್ ತೆಗ್ದೆ. ಗೇಟ್ ತೆಗದ್ಮೇಲೆ ಯಪ್ಪಾ ಏನು ಇಷ್ಟು ತಣ್ಣಗೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತೆ ನಾನು ನಾರ್ಮಲಿ ಬೆಳಗ್ಗೆ ಎದ್ದ ತಕ್ಷಣ ಆ ಏನು ವಾಕಿಂಗ್ ಹೋಗೋದು ಎಲ್ಲ ಸೇಮ್ ನಾರ್ಮಲ್. ಸ್ಮೋಕಿನ ಕರ್ಕೊಂಡು ಹೋಗಿ ವಾಕಿಂಗ್ ಮಾಡಿಸಿ ಬಂದಾದ್ಮೇಲೆ ನಮ್ಮಮ್ಮ ಇವತ್ತು ಪಲಾವ್ ಮಾಡಿದ್ರು. ಸೊ ಪಲಾವ್ಗೆ ನಾನು ಮೊಸರು ಬಜ್ಜಿ ಮಾಡು ಅಂತ ನಮ್ಮ ಅಜ್ಜಿಗೆ ಹೇಳಿದೆ. ಸೊ ನಮ್ಮ ಅಜ್ಜಿ ಮೊಸರು ಬಜ್ಜಿ ಮಾಡೋಣ ಅಂತ ಹೇಳಿದ್ರೆ ಈರುಳ್ಳಿ ಎಲ್ಲ ಆಲ್ರೆಡಿ ಪಾಪ ಕಟ್ ಮಾಡಿಬಿಟ್ಟಿದ್ರು, ಕಟ್ ಮಾಡಿ ಮಾಡಿದ್ರು. ಸೊ ಅದಕ್ಕೆ ನಾನು ಇವತ್ತು ಆಫೀಸ್ಗೆ ಸಿಂಪಲ್ ಆಗಿ ರೆಡಿ ಆದೆ. ರೆಡಿ ಆಗ್ಬಿಟ್ಟು ನಾನು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು, ಯಾಕಂದ್ರೆ ಇವತ್ತು ಫ್ರೈಡೆ. ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ಆಫೀಸ್ಗೆ ಹೋಗೋಣ ಅಂತ ಅನ್ಕೊಂಡು, ಸೊ ಈ ದುರ್ಗಾ ಪರಮೇಶ್ವರಿನ ನಾನ್ ನೋಡ್ಕೊಂಡು ದೇವಸ್ಥಾನದಿಂದ ಈಚೆ ಬರ್ಬೇಕಾದ್ರೆ ಸೊ ಈ ದುರ್ಗಾ ಪರಮೇಶ್ವರಿ ನನಗೆ ಸಿಕ್ಕಿದ್ರು. ಇವರು ನಮ್ಮ ಮನೆ ದುರ್ಗಾದೇವಿ. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.